ಭಾರತದ 2ನೇ ಅತಿದೊಡ್ಡ ಬ್ಯಾಂಕ್ ಸದ್ಯ ಒಂದು ದೊಡ್ಡ ಬಿರುಗಾಳಿಯಲ್ಲೇ ಸಿಕ್ಕಾಕೊಂಡಿದೆ. ಬನ್ನಿ, HDFC ಬ್ಯಾಂಕ್ನಲ್ಲಿ ನಿಜಕ್ಕೂ ಏನಾಗ್ತಿದೆ ಅಂತ ನೋಡೋಣ. ಈ ಒಂದು ಸಾಲು ನನ್ನ ವೈಯಕ್ತಿಕ ಮೌಲ್ಯಗಳು ಮತ್ತು ನೈತಿಕತೆಗೆ ಅನುಗುಣವಾಗಿಲ್ಲ. ಇದು ಬರೀ ಒಂದು ರಾಜೀನಾಮೆ ಪತ್ರದ ಸಾಲಾಗಿರಲಿಲ್ಲ. ಇದು ಭಾರತದ ಇಡೀ ಫೈನಾನ್ಷಿಯಲ್ ವರ್ಲ್ಡನ್ನೇ ಅಲ್ಲಾಡಿಸ್ಬಿಡ್ತು. ಅದರ ಮರುದಿನವೇ ನೋಡಿ, ಬ್ಯಾಂಕಿನ ಸ್ಟಾಕ್ ಪ್ರೈಸ್ ಸೀದಾ 8.7% ಡೌನ್. ಇದು ಜೂನ್ 2024 ನಂತರದ ಅತಿ ದೊಡ್ಡ ಕುಸಿತ. ಅಷ್ಟೇ ಅಲ್ಲ, ಇದು ಇಡೀ ಸ್ಟಾಕ್ ಮಾರ್ಕೆಟ್ನೇ ತನ್ನ ಜೊತೆ ಕೆಳಗೆ ಎಳೆದುಕೊಂಡೋಯ್ತು. ಕೇವಲ ಕೆಲವೇ ನಿಮಿಷಗಳಲ್ಲಿ ಬರೋಬ್ಬರಿ 1,00,000 ಕೋಟಿ ರೂಪಾಯಿ ಹೂಡಿಕೆದಾರರ ಸಂಪತ್ತು ಗಾಳಿಯಲ್ಲಿ ಕರಗಿಹೋಯಿತು. ಆಗ ಎಲ್ಲರ ತಲೆಯಲ್ಲಿದ್ದದ್ದು ಒಂದೇ ಪ್ರಶ್ನೆ: HDFC ಬ್ಯಾಂಕ್ನಲ್ಲಿ ಆಗ್ತಿರೋದಾದ್ರೂ ಏನು? ಇಲ್ನೋಡಿ, ಒಂದು ಕಡೆ ರಾಜೀನಾಮೆ ಪತ್ರದಲ್ಲಿ ನೈತಿಕತೆಗೆ ಅನುಗುಣವಾಗಿಲ್ಲ ಅಂತಾರೆ, ಇನ್ನೊಂದು ಕಡೆ ಟಿವಿ ಇಂಟರ್ವ್ಯೂನಲ್ಲಿ ಯಾವ ತಪ್ಪೂ ಆಗಿಲ್ಲ, ಸುಮ್ಮನೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅಂತಾರೆ. ಈ ಥರದ ಹೇಳಿಕೆಗಳು ಮಾರುಕಟ್ಟೆಯ ಗೊಂದಲವನ್ನ ಇನ್ನಷ್ಟು ಜಾಸ್ತಿ ಮಾಡ್ತು. ಹಾಗಾದ್ರೆ HDFC ಬ್ಯಾಂಕ್ನಲ್ಲಿ ನಿಜವಾಗಿಯೂ ಏನ್ ನಡೀತಿದೆ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಒಂದಕ್ಕೊಂದು ಸಂಬಂಧ ಇರೋ ಕೆಲವು ಸಮಸ್ಯೆಗಳನ್ನ ಒಳಹೊಕ್ಕು ನೋಡಬೇಕಾಗುತ್ತೆ. ಇದು ಇವತ್ತಿನಿನ್ನೆ ಕಥೆ ಅಲ್ಲ. ಈ ಇಡೀ ರಹಸ್ಯದ ಮೊದಲ ಸುಳಿವು ಸಿಗೋದೆ ಒಂದು ಹೈ ರಿಸ್ಕ್ ಬಾಂಡ್ ಹಗರಣದಲ್ಲಿ. ಇಲ್ಲಿ ಕಥೆ ಶುರುವಾಗೋದು ಒಂದು ಕಾಂಪ್ಲೆಕ್ಸ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಮತ್ತು ವಿದೇಶಿ ಗ್ರಾಹಕರಿಗೆ ಕೊಟ್ಟ ಸುಳ್ಳು ಭರವಸೆಗಳಿಂದ. ಸರಿ, ಈ AT1 ಬಾಂಡ್ಗಳು ಅಂದ್ರೆ ಏನು? ಇದು ಹೈ ರಿಸ್ಕ್ ಹೈ ರಿವಾರ್ಡ್ ಬಾಂಡ್. ಅಂದ್ರೆ ಇದಕ್ಕೆ ಮೆಚುರಿಟಿ ಡೇಟ್ ಅಂತ ಇರಲ್ಲ. ಒಂದು ವೇಳೆ ಬ್ಯಾಂಕ್ ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರೆ ನಿಮ್ಮ ಅಸಲನ್ನ ವಾಪಸ್ ಕೊಡೋ ಗ್ಯಾರಂಟಿ ಕೂಡ ಇರಲ್ಲ. ಅಷ್ಟೇ ಅಲ್ಲ, ಅದರ ಮೌಲ್ಯವನ್ನ 0ಗೆ ಕೂಡ ಇಳಿಸ್ಬೋದು. ಇದು ನಮ್ಮ ಸಾಮಾನ್ಯ FD ಥರ ಅಲ್ವೇ ಅಲ್ಲ. ನೋಡಿ, ಸಾಮಾನ್ಯ ಬಾಂಡ್ಗೂ AT1 ಬಾಂಡ್ಗೂ ಇರೋ ವ್ಯತ್ಯಾಸ ತುಂಬಾ ದೊಡ್ಡದು. ಸಾಮಾನ್ಯ ಬಾಂಡ್ ಅಂದ್ರೆ ಒಂದು ನಿಗದಿತ ಅವಧಿ ಇರುತ್ತೆ, ಬಡ್ಡಿ ಕಡಿಮೆ ಆದ್ರೆ ಸೇಫ್. ಬ್ಯಾಂಕ್ ದಿವಾಳಿ ಆದ್ರೂ ಮೊದಲು ನಿಮ್ ದುಡ್ಡು ವಾಪಸ್ ಬರುತ್ತೆ. ಆದ್ರೆ ಈ AT1 ಬಾಂಡ್ ಇದೆಯಲ್ಲ, ಇದಕ್ಕೆ ಮೆಚುರಿಟಿ ಡೇಟೇ ಇಲ್ಲ. ಬಡ್ಡಿ ಜಾಸ್ತಿ, ಆದ್ರೆ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ. ಬ್ಯಾಂಕ್ ಸಂಕಷ್ಟಕ್ಕೆ ಸಿಲುಕಿದ್ರೆ ನಿಮ್ ದುಡ್ಡು ವಾಪಸ್ ಬರೋದು ಕಡೆಗೆ, ಅದು ಷೇರ್ದಾರರ ಹಾಗೆ. ಹಾಗಾದ್ರೆ ಇದನ್ನ ಹೇಗೆ ಮಾರಾಟ ಮಾಡಿದ್ರು? ಮೊದಲು HDFCಯ ದುಬೈ ಬ್ರಾಂಚ್ ಈ ರಿಸ್ಕಿ ಬಾಂಡ್ಗಳನ್ನ ಸುರಕ್ಷಿತ ಅಂತ ಹೇಳಿ NRI ಗ್ರಾಹಕರಿಗೆ ಮಾರಾಟ ಮಾಡುತ್ತೆ. 10-13% ರಿಟರ್ನ್ಸ್ ಆಸೆ ತೋರಿಸಿ. ಎರಡನೇ ಹಂತದಲ್ಲಿ ಅವರ ಸೇಫ್ ಆಗಿದ್ದ ಫಾರಿನ್ ಕರೆನ್ಸಿ ಡೆಪಾಸಿಟ್ಗಳನ್ನು ಇಲ್ಲಿಗೆ ವರ್ಗಾಯಿಸಲು ಒಪ್ಪಿಸ್ತಾರೆ. ಆಮೇಲೆ ಆ ದುಡ್ಡಿನಲ್ಲೇ ಈ ಹೈ ರಿಸ್ಕ್ AT1 ಬಾಂಡ್ಗಳನ್ನು ಖರೀದಿ ಮಾಡ್ತಾರೆ. ಕೊನೆಗೆ ಈ ಬಾಂಡ್ಗಳಿಗೆ ಮೆಚುರಿಟಿ ಡೇಟ್ ಇಲ್ಲ, ಇದರ ಮೌಲ್ಯ 0 ಆಗಬಹುದು ಅನ್ನೋ ಅಪಾಯದ ಬಗ್ಗೆ ಸರಿಯಾಗಿ ತಿಳಿಸೋದೇ ಇಲ್ಲ. ನೋಡಿದ್ರಾ ಹೇಗೆ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಒಂದು ದೊಡ್ಡ ಜೂಜಾಟವಾಗಿ ಬದಲಾಯಿತು ಅಂತ? ಈ ಘಟನೆಗಳು ನಡೆದಿದ್ದು ಹೀಗೆ: ಮೇ 2021ರಲ್ಲಿ HDFC ಬ್ಯಾಂಕ್ ಈ ಕ್ರೆಡಿಟ್ ಸ್ಯೂಸ್ AT1 ಬಾಂಡ್ಗಳನ್ನು ಮಾರಾಟ ಶುರು ಮಾಡುತ್ತೆ. ಮುಂದೆ ಮಾರ್ಚ್ 2023ರಲ್ಲಿ ಕ್ರೆಡಿಟ್ ಸ್ವಿಸ್ ಬ್ಯಾಂಕ್ ಪತನ ಆಗುತ್ತೆ, ಅದನ್ನ UBS ಬ್ಯಾಂಕ್ ಟೇಕ್ ಓವರ್ ಮಾಡುತ್ತೆ. ಅದೇ ತಿಂಗಳು ಸ್ವಿಸ್ ರೆಗ್ಯುಲೇಟರ್ಸ್ ಕ್ರೆಡಿಟ್ ಸ್ವಿಸ್ನ $17 ಬಿಲಿಯನ್ ಮೌಲ್ಯದ AT1 ಬಾಂಡ್ಗಳನ್ನು ಸಂಪೂರ್ಣವಾಗಿ ರೈಟ್ ಆಫ್, ಅಂದ್ರೆ ಮೌಲ್ಯ ಶೂನ್ಯ ಅಂತ ಘೋಷಿಸ್ಬಿಡ್ತಾರೆ. ಒಂದು ಕ್ಷಣ ಯೋಚನೆ ಮಾಡಿ. ರಾಜೇಶ್ ಅನ್ನೋ ಒಬ್ಬ NRI ತಮ್ಮ ಕಷ್ಟಪಟ್ಟು ದುಡಿದ 1 ಕೋಟಿ ರೂಪಾಯಿಯನ್ನ ಸೇಫ್ ಅಂತ ನಂಬಿ ಹೂಡಿಕೆ ಮಾಡಿರ್ತಾರೆ. ಒಂದೇ ದಿನದಲ್ಲಿ ಆ 1 ಕೋಟಿ ರೂಪಾಯಿ 0 ಆಗ್ಬಿಡುತ್ತೆ. ಆಗ ಅವರಿಗೆ ಗೊತ್ತಾಗುತ್ತೆ, ತಾವು ಹೂಡಿಕೆ ಮಾಡಿದ್ದು ಸುರಕ್ಷಿತ ಪ್ರಾಡಕ್ಟ್ನಲ್ಲಿ ಅಲ್ಲ, ಬದಲಿಗೆ ಬ್ಯಾಂಕಿಂಗ್ನಲ್ಲೇ ಅತ್ಯಂತ ಅಪಾಯಕಾರಿ ಸಾಧನಗಳಲ್ಲಿ ಒಂದರಲ್ಲಿ ಅಂತ. ಇದು ನಿಜವಾದ ಜನರ ನೋವಿನ ಕಥೆ. ಇದು ಕಥೆಯ ಒಂದು ಭಾಗವಷ್ಟೇ. ಈ ಬಾಂಡ್ ಹಗರಣ ನಡೀತಿರುವಾಗಲೇ ಬ್ಯಾಂಕಿನ ಒಳಗೆ ಇನ್ನೊಂದು ದೊಡ್ಡ ಬದಲಾವಣೆ ಆಗ್ತಿತ್ತು. ಅದೇ ವಿಲೀನದ ಸಮಸ್ಯೆ. ಬನ್ನಿ, ಈ ಎರಡನೇ ಸುಳಿವನ್ನ ನೋಡೋಣ. HDFCಯ ವಿಲೀನದ ಸಮಸ್ಯೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಒಂದು ಬ್ಯಾಂಕ್ ಹೇಗೆ ಹಣ ಮಾಡುತ್ತೆ ಅಂತ ಬೇಸಿಕ್ ಆಗಿ ತಿಳ್ಕೋಬೇಕು. ತುಂಬಾ ಸಿಂಪಲ್. ಬ್ಯಾಂಕ್ ನಮ್ಮಿಂದ ಅಂದ್ರೆ ಠೇವಣಿದಾರರಿಂದ ಕಡಿಮೆ ಬಡ್ಡಿಗೆ ದುಡ್ಡು ತಗೊಳುತ್ತೆ, ಅದನ್ನೇ ಸಾಲದ ರೂಪದಲ್ಲಿ ಬೇರೆಯವರಿಗೆ ಹೆಚ್ಚು ಬಡ್ಡಿಗೆ ಕೊಡುತ್ತೆ. ಆ 2 ಬಡ್ಡಿ ದರಗಳ ನಡುವಿನ ವ್ಯತ್ಯಾಸವೇ ಬ್ಯಾಂಕಿನ ಲಾಭ. ಈ ಲಾಭವನ್ನ ಅಳೆಯೋಕೆ ಬ್ಯಾಂಕಿಂಗ್ ಜಗತ್ನಲ್ಲಿ ಒಂದು ಪ್ರಮುಖ ಪದ ಇದೆ. ಅದಕ್ಕೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಥವಾ NIM ಅಂತಾರೆ. NIM ಜಾಸ್ತಿ ಇದ್ರೆ ಬ್ಯಾಂಕಿನ ಲಾಭ ಜಾಸ್ತಿ ಅಂತ ಅರ್ಥ. ವಿಷಯ ಏನಂದ್ರೆ HDFC ಬ್ಯಾಂಕಿನ NIM ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಟೇಬಲ್ ನೋಡಿ, ವಿಲೀನಕ್ಕೆ ಮೊದಲು ಬ್ಯಾಂಕಿನ ನಿಧಿಯಲ್ಲಿ 50% ಅಗ್ಗದ ಠೇವಣಿಗಳಿದ್ವು. ಆದರೆ ವಿಲೀನದ ನಂತರ ಅದು ಕೇವಲ 25%ಗೆ ಇಳಿತು. ಇದರಿಂದ ಬ್ಯಾಂಕಿನ ಸರಾಸರಿ ನಿಧಿ ವೆಚ್ಚ
5%ಇಂದ 6%ಗೆ ಏರಿತು. ಕೊನೆಗೆ ಅದರ ನಿವ್ವಳ ಬಡ್ಡಿ ಮಾರ್ಜಿನ್ 5%ಇಂದ ನೇರವಾಗಿ 3%ಗೆ ಕುಸಿತು. ಯಾಕಂದ್ರೆ ಹೋಮ್ ಲೋನ್ ಕಂಪನಿ ಜೊತೆ ವಿಲೀನವಾದಾಗ ಅವರ ದುಬಾರಿ ನಿಧಿ ಮತ್ತು ಕಡಿಮೆ ಲಾಭದಾಯಕ ಸಾಲಗಳು ಬ್ಯಾಂಕಿನ ಮೇಲೆ ಭಾರವಾದವು. ಈ ಚಾರ್ಟ್ ನೋಡಿದರೆ ಪರಿಸ್ಥಿತಿ ಇನ್ನಷ್ಟು ಸ್ಪಷ್ಟವಾಗುತ್ತೆ. ವಿಲೀನದ ನಂತರ HDFC ಬ್ಯಾಂಕಿನ NIM 3.35%ಗೆ ಇಳಿದಿದೆ. ಅದೇ ಸಮಯದಲ್ಲಿ ಅದರ ಕಾಂಪಿಟೀಟರ್ಸ್ ಆದ ICICI ಮತ್ತು ಆಕ್ಸಿಸ್ ಬ್ಯಾಂಕ್ಗಳ NIM 4%ಗಿಂತ ಹೆಚ್ಚಿದೆ. ಇದು ಸಹಜವಾಗಿ ಹೂಡಿಕೆದಾರರನ್ನ ಚಿಂತೆಗೀಡು ಮಾಡಿತು. ಇಷ್ಟೇ ಅಲ್ಲ, ಬ್ಯಾಂಕ್ ಆಗಿರೋದಕ್ಕೆ ಇನ್ನೊಂದು ಹಿಡನ್ ಕಾಸ್ಟ್ ಕೂಡ ಇದೆ. HDFC ವಿಲೀನಗೊಂಡಿದ್ದು ಒಂದು NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಜೊತೆ. ಬ್ಯಾಂಕ್ಗಳಿಗೆ ಇರುವ ಕೆಲವು ಕಠಿಣ ನಿಯಮಗಳು NBFCಗಳಿಗೆ ಇರಲ್ಲ. ಅದೇ CRR ಮತ್ತು SLR. ನಿಯಮದ ಪ್ರಕಾರ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಸುಮಾರು 21% ಹಣವನ್ನ ರಿಸರ್ವ್ ಬ್ಯಾಂಕ್ ಜೊತೆ ಲಾಕ್ ಮಾಡಬೇಕು. ಆ ದುಡ್ಡಿಗೆ ಹೆಚ್ಚೇನೂ ಬಡ್ಡಿ ಸಿಗಲ್ಲ. ಅದನ್ನು ಸಾಲ ಕೊಡೋಕೂ ಆಗಲ್ಲ. ವಿಲೀನ ಆದ್ಮೇಲೆ HDFCಯ ಒಟ್ಟು ಡೆಪಾಸಿಟ್ ಹೆಚ್ಚಾಯಿತು. ಅದರ ಜೊತೆಗೆ ಈ ಲಾಕ್ ಆಗೋ ಹಣದ ಪ್ರಮಾಣ ಕೂಡ ಹೆಚ್ಚಾಗಿ ಲಾಭದ ಮೇಲೆ ಮತ್ತಷ್ಟು ಒತ್ತಡ ಬಿತ್ತು. ಇದರ ಒಟ್ಟು ಪರಿಣಾಮ ಏನಾಯ್ತು ಅಂದ್ರೆ, ವಿಲೀನದ ನಂತರ ಬ್ಯಾಂಕಿನ ಲೋನ್ ಟು ಡೆಪಾಸಿಟ್ ರೇಷಿಯೋ 110% ಮುಟ್ಟಿತ್ತು. ಅಂದ್ರೆ ಬ್ಯಾಂಕ್ ಹತ್ರ ₹100 ಠೇವಣಿ ಇದ್ರೆ ಅದು ₹110 ಸಾಲ ಕೊಟ್ಟಿತ್ತು. ಇದು RBIಯ 80% ಕಂಫರ್ಟ್ ಲೆವೆಲ್ಗಿಂತ ಬಹಳ ಜಾಸ್ತಿ. ಈ ಅಸಮತೋಲನವನ್ನ ಸರಿಪಡಿಸೋಕೆ ಬ್ಯಾಂಕ್ ಇವತ್ತಿಗೂ ಪ್ರಯತ್ನ ಪಡ್ತಾನೇ ಇದೆ. ಹಾಗಾದ್ರೆ ಈ ಎಲ್ಲಾ ಚುಕ್ಕೆಗಳನ್ನು ಜೋಡಿಸಿ ನೋಡೋಣ. ಒಂದು ಕಡೆ ಚೇರ್ಮನ್ರ ರಾಜೀನಾಮೆ, ಇನ್ನೊಂದು ಕಡೆ 81 ಬಾಂಡ್ ಹಗರಣ, ಮತ್ತೊಂದು ಕಡೆ ವಿಲೀನದಿಂದ ಉಂಟಾದ ಆರ್ಥಿಕ ಒತ್ತಡ. ಇವೆಲ್ಲವೂ ಸೇರಿ ಒಂದೇ ಒಂದು ಮೂಲ ಸಮಸ್ಯೆಯನ್ನ ತೋರಿಸ್ತಿವೆ. ಅದೇ 3 ಮುಖ್ಯ ಸವಾಲುಗಳು. ಮೊದಲನೇದು, 81 ಬಾಂಡ್ ಹಗರಣದಿಂದ ದೊಡ್ಡ ಗ್ರಾಹಕರ ಜೊತೆಗಿನ ಸಂಬಂಧ ಹಾಳಾಗಿದ್ದು. ಎರಡನೇದು, ವಿಲೀನದಿಂದ ಲಾಭ ಕಡಿಮೆಯಾಗಿದ್ದು ಮತ್ತು ಹೊಸ ನಿಯಮಗಳ ಹೊರೆ. ಮೂರನೇದು, ಸಾಲ ಮತ್ತು ಠೇವಣಿಯ ನಡುವಿನ ಅಸಮತೋಲನದಿಂದ ಹೆಚ್ಚಾದ ಆರ್ಥಿಕ ರಿಸ್ಕ್. ಈ 3 ಸೇರಿ ಒಂದು ಪರ್ಫೆಕ್ಟ್ ಸ್ಟಾರ್ಮನ್ನೇ ಸೃಷ್ಟಿಸಿವೆ. ಈ ಎಲ್ಲಾ ಸಮಸ್ಯೆಗಳ ಒಟ್ಟು ಮೊತ್ತ ಏನು ಗೊತ್ತಾ? ನಂಬಿಕೆಯ ಕೊರತೆ. ಹೌದು, ಹೂಡಿಕೆದಾರರಿಂದ, ಗ್ರಾಹಕರಿಂದ ಮತ್ತು ಇಡೀ ಮಾರುಕಟ್ಟೆಯಿಂದ ಬ್ಯಾಂಕ್ ಗಳಿಸಿದ್ದ ನಂಬಿಕೆ ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಗಿದೆ. ಯಾಕೆ ಇದಿಷ್ಟೊಂದು ಗಂಭೀರ ಅಂದ್ರೆ, ಬ್ಯಾಂಕಿಂಗ್ ಬಿಸ್ನೆಸ್ನ ಅಡಿಪಾಯವೇ ನಂಬಿಕೆ. ಅದು ಅತ್ಯಂತ ಅಮೂಲ್ಯವಾದ ಆಸ್ತಿ. ಒಂದು ಬ್ಯಾಂಕ್ ಆ ನಂಬಿಕೆನೇ ಕಳ್ಕೊಂಡ್ರೆ ಅದು ಕೇವಲ ಒಂದು ಸವಾಲಾಗಿ ಉಳಿಯಲ್ಲ, ಬದಲಿಗೆ ಅದು ಬ್ಯಾಂಕಿನ ಅಸ್ತಿತ್ವಕ್ಕೆ ಬಂದಿರೋ ದೊಡ್ಡ ಬಿಕ್ಕಟ್ಟು. ಹಾಗಾದ್ರೆ ಒಂದು ಕಾಲದಲ್ಲಿ ಭಾರತದ ಅತ್ಯಂತ ನಂಬಿಕೆಸ್ಥ ಬ್ಯಾಂಕ್ ಅಂತ ಹೆಸರುವಾಸಿಯಾಗಿದ್ದ HDFC ತಾನು ಕಳೆದುಕೊಂಡಿರೋ ಈ ನಂಬಿಕೆಯನ್ನ ಮತ್ತೆ ಗಳಿಸೋಕ್ ಸಾಧ್ಯ ಆಗುತ್ತಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ಕೇವಲ HDFC ಬ್ಯಾಂಕಿನ ಭವಿಷ್ಯವನ್ನಷ್ಟೇ ಅಲ್ಲ, ಅದರ ಮೇಲೆ ಭರವಸೆ ಇಟ್ಟಿರೋ ಕೋಟ್ಯಾಂತರ ಹೂಡಿಕೆದಾರರ ಭವಿಷ್ಯವನ್ನು ನಿರ್ಧರಿಸುತ್ತೆ.